ಈ ಮೀಟರ್ ಬಡ್ಡಿ ದಂಧೆಗೆ ಬೇಸತ್ತು ಹೋಗಿದ್ದಾರೆ ಹಾಸನ ಜಿಲ್ಲೆಯ ಜನರು. ಚೆಕ್ ಪಡೆದುಕೊಂಡು ಸಾಲ ನೀಡಿ ಕಿರುಕುಳ ನೀಡ್ತಾ ಇರುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಬಡ್ಡಿ ಅಸಲು ಕಟ್ಟುವುದಕ್ಕೆ ಆಗದೆ ಬಡವರು ಕಣ್ಣೀರು ಹಾಕ್ತಿದ್ದಾರೆ. ಸಾಲ ತೆಗೆದುಕೊಂಡಿರ್ತಾರೆ, ಬಡ್ಡಿ ಮೇಲೆ ಬಡ್ಡಿ, ಮೀಟರ್ ಬಡ್ಡಿ, ಅದ್ಯಾವುದನ್ನು ಕೂಡ ತೀರಿಸೋದಕ್ಕಾಗ್ತಾ ಇಲ್ಲ. ಈ ಕಡೆ ಬಡ್ಡಿನೂ ತೀರ್ತಾ ಇಲ್ಲ, ಅಸಲು ಕಟ್ಟೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಬಡವರು ಕಣ್ಣೀರು ಹಾಕ್ತಿದ್ದಾರೆ. ಕೇವಲ 5 ಲಕ್ಷ ಸಾಲಕ್ಕೆ ಬಡ್ಡಿ ಸಮೇತ 19 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾರೆ ಎನ್ನುವಂತ ಆರೋಪ ಇದೆ. ಬಡ್ಡಿ ದಂಧೆಯ ಕರಾಳತೆಯನ್ನ ಬಿಚ್ಚಿಟ್ಟಿದ್ದಾರೆ ಕುಟುಂಬಸ್ಥರು. ಕಣ್ಣೀರು ಹಾಕಿದ್ದಾರೆ. ಯಾವ ರೀತಿಯಾಗಿ ನಾವು ಸಾಲ ತೆಗೆದುಕೊಂಡಿದ್ದೆಷ್ಟು, ಕಟ್ಟಿದ್ದೆಷ್ಟು ಅಂತ. ಅರಕಲಗೂಡಿನ ಮಂಜುನಾಥ್ ವಿರುದ್ಧ ಬಡ್ಡಿ ದಂಧೆಯ ಆರೋಪ ಕೇಳಿಬಂದಿದೆ. ಅರಕಲಗೂಡು ಠಾಣೆಯಲ್ಲಿ ಮಂಜುನಾಥ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಡ್ಡಿ ಕಟ್ಟೋದಕ್ಕಾಗದೆ ಮನೆ ಬಿಟ್ಟವರ ಕಣ್ಣೀರಿನ ಕಥೆ. ಮಂಜುನಾಥ್ ಮೇಲೆ ನೂರಾರು ಜನರು ಆಕ್ರೋಶ ಹೊರಹಾಕಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರೆಲ್ಲರೂ ಕೂಡ ಸಾಲ ತೆಗೆದುಕೊಂಡವರು 1 ಲಕ್ಷ 5 ಲಕ್ಷ ಈ ರೀತಿ ತೆಗೆದುಕೊಂಡಿರ್ತಾರೆ. ಬಟ್ ಬಡ್ಡಿ ಕಟ್ಟಿ 19 ಲಕ್ಷದವರೆಗೂ ಕೂಡ ಕಟ್ಟಿದ್ದಾರಂತೆ. ಅಸಲ್ ಮಾತ್ರ ಇನ್ನೂ ತೀರಿಲ್ಲ ಅನ್ನುವಂಥ ಆರೋಪ ಇದೆ. ಸದ್ಯಕ್ಕೆ ಅವ್ರು ಎಷ್ಟು ಸಾಲ ಪಡ್ಕೊಂಡಿದ್ರು, ಎಷ್ಟು ಕಿರುಕುಳ ಆಗ್ತಾ ಇದೆ, ಅದ್ರ ಬಗ್ಗೆ ಅವರಿಗೆ ಕಣ್ಣೀರು ಹಾಕ್ತಾ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಚೆಕ್ ಕೊಟ್ಟಲ್ಲ, ದುಡ್ಡು ಕೊಟ್ಟರು ಚೆಕ್ ಕೊಟ್ಟಲ್ಲ, ದುಡ್ಡು ಕಟ್ಟಿದ್ರು. ಆಮೇಲೆ ಗದ್ದಾಳದಲ್ಲಿ ಅದ ವೈನ್ ಕರ್ಕೊಂಡು ಹೋಗಿ ಮನೆ ಕಟ್ತಾ ಇದ್ರು ಇಲ್ಲಿ. ಅಲ್ಲಿಂದ ಸ್ಟೇಷನ್ಗೆ ಅಲ್ಲಿಗೆ ಹೋಗಿ ಸ್ವಾಮಿ ನಾನು ಬಡವ, ನಾವು ಚೆಟ್ಟಿದ್ದೀವಿ, ನನ್ನ ಮನೆ ಗಾಡಿ ಹೋಗೈತೆ, ಇದು 1 ಲಕ್ಷ ಕೊಡ್ತೀನಿ, ನಿಮ್ಮ ಮನೆ ಕಸ ಬಾಚಿ 1 ಲಕ್ಷ ನಾನು ದುಡ್ಡು ಕೊಡ್ತೀನಿ, ನಾನು ಬಡವೆ, ನನ್ನ ಮನೆ ಗಾಡಿ ಹೋಗೈತೆ ನೋಡಿ, ಜಮೀನು ನಾವು ಬೆಳೆದಿಲ್ಲ, ಎಲ್ಲನೂ ಮಾರ್ಬಿಟ್ಟು ನೀವು ದುಡ್ಡು ಕಟ್ಟಿದ್ದೀವಿ ಅಂತ ಹೋಗಿ ಕಾಲ್ ಕಟ್ಕೊಂಡು ಒಂದು ಫೋಟೋ ತಗೊಂಡಿದ್ರೆ ಆಗೋದು. ಹೋಗಿ ಕಾಲಿ ಬಿದ್ದೈತೆ ಅವ್ರಿಗೆ ಕಾಲಿಗೆ ಕೇಳೇ ಹೋಗಿ ಮಂಜಣ್ಣ ಕಾಲಿಗೆ ಇಲ್ಲ 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 4 ಲಕ್ಷ ಕೊಡೋರು ನಮ್ಗೆ ಒಪ್ಪದೇ ಇಲ್ಲ. ಆ ಹಣ್ಣು ಹೋಗಿ ಕೈಗೆಲ್ಲ ಹಿಡಿದು ಪಾಪ ಬಡ ಹುಡುಗ ಗಾಡಿಗೆ ನಾನು ಹಾಳು ಮಾಡ್ಕೊಂಡವನೇ, ಜಮೀನು ಬೆಳಿತೀರ ತೀರ ಚೆಪ್ಪ ಈಗ ಅವನೇ 1 ಲಕ್ಷ ಕೊಡೋ ಅನ್ನೋದಿಗೆ. ಆಮೇಲೆ ನಮ್ಮನೆ ವೈಕಿ ಕೊಟ್ಟಿನಂತು ನಾನು ಒಬ್ಬರ ಮನೆ ಭಿಕ್ಷೆ ಬೇಡಿ ಇನ್ನೊಂದು ಕೊಡ್ತೀನಿ, 1.5 ಲಕ್ಷ ಕೊಡ್ತೀನಿ ಅನ್ನೋದಕ್ಕೆ ಒಬ್ಬನೆಲ್ಲ ತಗೋದು ನಾನು ಮದುವೆ ಇವ್ರು ಫೋಟೋ ತಗೊಂಡಲ್ಲ ಇವರು ಏನಪ್ಪ ಸಚಿವನಲ್ಲಿ ನೀನೇನು ಓದಿದ್ಯಪ್ಪ? BA ಹೇಳಪ್ಪ. BA ಮಾಡಿದ್ದೀನಿ.